ನಮ್ಮ ಪಾಲಿನಲ್ಲಿ ಬರುತ್ತದೆ ಅಂತ ಹಿಂದೆ ಹಿರಿಯರು ಹೇಳಿದ ಮಾತು ಸತ್ಯವಿದೆ. ಸಾಕ್ಷಿ ದೊಡ್ಡವನಾಗಿ ಮಾಡಿ ಮದುವೆ ಮಾಡುವವರೆಗೂ ಮಕ್ಕಳಿಗೆ ಕಟ್ಕೊಂಡವಳು ಸಿಕ್ಕಿದಾಗ ತಲನೆಯ ಮಾತಿಗೆ ಮರುಳಾಗಿ ಎಂತವನನ್ನು ಹೊರಹಾಕುವ ಇಂದಿನ ಸಮಾಜದಲ್ಲಿ ನಾವು ಕೂಡ ಅಂತವ ಸಾಧನೆ ಸೇರ್ತೇವೆ.
ಯಾರು ಹೆತ್ತ ಮಗನಪ್ಪ ನೀನು? ಯಾರು? ನನ್ನ ಹೆಸರು ರುದ್ರಾಜ್. ನನ್ನ ತಂದೆ ನಾಗಪ್ರಸಾದ್. ನನ್ನ ತಾಯಿ ಹೆಸರು ಪ್ರೀತಿ ಅಂತ. ಇವತ್ತು ಸ್ಕೂಲ್ ಬಸ್ ಮಿಸ್ ಆಯ್ತು. ರಸ್ತೆ ದಾರಿ ಹಿಡಿದು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಈ ಅಜ್ಜಿ ಹಸಿವೆ ಅಂತ ಬಳಲ್ತಿದ್ಲು. ಕೊಟ್ಬಿಟ್ಟೆ ತಾತ. ಮಗು, ನಿನ್ನ ನೋಡಿ ನಾವು ತಂದೆ ಆದೆವು. ಹೀಗೆ ನನ್ನ ಪ್ರೀತಿಯ ಮಡಿಲಿ ಹಸಿವೆ ಅಂತ ಹೇಳಿದ್ದು. ಊಟ ತರಲು ಹೋದಾಗ ಊಟ ಯಾರು ದಾನಿಗಳು ಕೊಟ್ಟ ಅನ್ನದಿಂದ ನೀರು ತಿಂಡಿ ತರುವಷ್ಟರಲ್ಲಿ ನಿನ್ನ ಊಟವನ್ನೇ ನನ್ನ ಮಡದಿಗೆ ನೀಡಿದೆಯಲ್ಲ, ಅದು ನಿನಗೆ ಹೇಗೆ ಈ ಜನ್ಮದಲ್ಲಿ ಪುಣ್ಯ ಸಿಗುತ್ತಂತೆ. ಒಡಗಿ ನೀವು ಈ ಊರಿನ ಅಗರ್ಭ ಶ್ರೀಮಂತರಾದ ಸೂರ್ಯಪ್ರಕಾಶ್ ಭಾನುಮತಿಯರಲ್ಲವೇ? ಎಲ್ಲವೂ ಇದ್ದು ಇಂಥ ವಿಕಾರ ರೂಪದಲ್ಲಿ ಎಲ್ಲಿಗೋ ಹೊರತಂತಿದೆ. ಏನಾಯ್ತು ನಿಮಗೆ? ಅದೊಂದು ದುರಂತ ಕತೆ. ಈ ಕತೆ ಬೇರೆಯೂ ಏನು ಪ್ರಯೋಜನ ಇಲ್ಲ. ನಾವು ಇರುವಷ್ಟು ಕಾಲ ವೃದ್ಧಾಶ್ರಮದಲ್ಲಿ ಕಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಿಮ್ಮ ಬದುಕಿನ ಬವಣೆ ನೋವು ನನಗೆ ಈಗ ಅರ್ಥವಾಯ್ತಮ್ಮ. ನಡೀರಿ ನಮ್ಮ ವೃದ್ಧಾಶ್ರಮಕ್ಕೆ. ಅಲ್ಲಿ ನಿಮಗೆ ಯಾವ ತೊಂದರೆಯೂ ಇರುವುದಿಲ್ಲ. ಅಲ್ಲಿ ನೀವು ಸುಖವಾಗಿರಬಹುದು. ಈ ಆಶ್ರಯ ನೀಡಲು
ನಿಮ್ಮ ಮನದ ಒಡಲಿನ ನೋವು ನೋಡಿಯೇ ನಾಗಭೈರೇಶ್ವರ ನನ್ನನ್ನ ನಿಮ್ಮಲ್ಲಿಗೆ ಕಳಿಸಿರ್ಬೇಕು. ಬನ್ನಿ ನಮ್ಮ ಆಶ್ರಮದತ್ತ ಬನ್ನಿ.